ಬೇಕು. ಮುಂದುವರ್ಸೋಣ. ನಮ್ಮ ಸಂಸಾರದಲ್ಲಿ ನಾಗರತ್ನ ಅವರು ಇದ್ದಾರೆ, ಅವ್ರು ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಾರೆ. ಶಿವಣ್ಣ ಅವರು ಪ್ರೊಡಕ್ಷನ್ನು, ರಶ್ಮಿ ಕೇಶ ಅಲಂಕಾರ, ರಾಕಿ ಸೆಟ್ ಕೆಲಸ ಮಾಡ್ತಾನೆ, ಪವನ್ ಸರ್ ನಮ್ಮ ಕ್ಯಾಮ್ರಾಮನ್ನು, ಅನಂತು ನಮ್ಮ ಶಿವಣ್ಣ ಪ್ರೊಡಕ್ಷನ್, ಶಿವಣ್ಣ ನಮ್ಮ ಶಿವಣ್ಣ ತುಂಬಾ ಖುಷಿಯಿಂದ ಸಂತೋಷದಿಂದ ನಮಗೆ ಊಟ ಬಡಿಸ್ತಾರೆ. ಯಾರಾದ್ರೂ ಊಟ ಮಿಸ್ ಮಾಡಿದ್ರು ಕಾಲ್ ಮಾಡಿ ಕದ್ದು ಊಟ ಬಡಿಸ್ತಾರೆ. ನೆಕ್ಸ್ಟ್ ನಮ್ಮ ಮ್ಯಾನೇಜರು ಕ್ಯಾಮ್ರಾ ಅಸೋಸಿಯೇಟು ಶರತ್, ನಮ್ಮ ಸೌಂಡ್ ಇಂಜಿನಿಯರ್ ದರ್ಶನ್. ನಿನ್ ಹೆಸರೇನೋ ಪುಟ? ಗೋವರ್ಧನ್ ಪಾಟೀಲ್. ಯಾವ ಡಿಪಾರ್ಟ್ಮೆಂಟ್? ಲೈಟು. ನಮ್ ಜಡೇಜಾ ಯಾವ ಕೆಲಸ ಮಾಡು ಅಂತ ಹೇಳಿದ್ರು ಆಗಲ್ಲ ಅಂತ ಹೇಳ್ದೆ ಅದು ಹೆಂಗಾದ್ರೂ ಹುಡ್ಕೊಂಡು ಬಂದು ಮಾಡೇ ಮಾಡುವಂತಹ ವ್ಯಕ್ತಿ ಜಡೇಜಾ. ನಮ್ಮ ಯೂನಿಟ್ ಚೀಫ್ ನಮ್ಮ ಮೇಘಾಲಂಕಾರ ಮಾಡೋರು ನಮ್ಮ ಅಸೋಸಿಯೇಟ್ ಸುಮನ್, ಭಾಸ್ಕರ್, ನಮ್ಮ ಖಜಾಂಚಿ ಇದು ನಮ್ಮ ಸಂಸಾರ. ಎಲ್ಲರೂ ತುಂಬಾ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಟ್ರಿ. ಇವಾಗ ಕಾವ್ಯ ಅವ್ರನ್ನ ಯಾರು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ? ಕಾವೇರಿ ಹೆಂಗೆ ಅಂದ್ರೆ ಫಸ್ಟ್ ಮೇಡಮ್ ಇಷ್ಟ ಒಂದು ಸೀನ್ ಇದೆ, ನೀವು ಉರುಳ್ಬೇಕು, ನಮಗಾಗಲ್ಲ, ಯಾರು ಕೇಳಿದ್ದಾರೆ ಮ್ಯಾನೇಜರ್, ನಂಗೆ ಗೊತ್ತಿಲ್ಲ ಮ್ಯಾಮ್, ನೀವು ಮಾಡಿದ್ರೆ ಮಾಡಿ, ವ್ಯವಸ್ಥೆ ಏನು, ಯಾವ ವ್ಯವಸ್ಥೆ? ಆಮೇಲೆ ನೋಡಿದ್ರೆ ಉಳ್ತಾನೆ ಇರ್ತಾಳೆ, ಕೇಳಿರ್ತಾರೆ ಉಳ್ತಾನೆ ಇರ್ತಾಳೆ. ನಾನು ನಿನ್ನೆ ಬೇಬಿ ಆಗಲ್ಲ ಅಂತ ಅಳ್ತಿದ್ದೆ, ಇವತ್ತು ನೋಡಿ ಏನ್ ಹೇಳಿದ್ರು ಫಸ್ಟ್ ವರ್ಡ್ ಶಿ ವಿಲ್ ಬಿ ಒಂಥರ ಏನ್ ಸರ್ ಏನ್ ಹೇಳೇ ಇಲ್ಲ ಮಾಡಿಲ್ಲ. ಆಮೇಲೆ ನೋಡಿದ್ರೆ ಏನಕ್ಕಾದ್ರೂ ಮಾಡ್ತಾರೆ, ಅವಳು ಕಾಲಾಗುತ್ತೋ ಇಲ್ವೋ ಆ ಸೀನ್ ನೋಡಿದ್ರೆ ಮಾಡ್ತಾನೆ ಇರ್ತಾಳೆ. ಅವಳು ಸುಸ್ತಾಗ್ತಾಳೆ, ನಂಗೆ ಆಗ್ತಿಲ್ಲ ಸರ್, ನಡೆಯಕ್ಕಾಗಲ್ಲ, ಸೀನ್ ಮಾಡ್ತಾನೆ ಇರ್ತಾಳೆ. ಸರ್ ಹೇಳ್ತಾನೆ ಇರ್ತಾರೆ 10 ಟೇಕ್ 20 ಟೇಕ್, ಓಕೆ ಸರ್, ಗಾಡಿ ಚಲಿತಾನೆ ಇರುತ್ತೆ, ನಡೀತಾನೆ ಇರುತ್ತೆ ಗಾಡಿ. ಆದ್ರೂ ನಿಮ್ ಸಂಸಾರ ನೋಡಿ ನನ್ಗಂತೂ ತುಂಬಾ ಖುಷಿ ಆಯ್ತು. ಬಟ್ ನಿನ್ನ ನೋಡೋದಕ್ಕೆ ನಾನು ಹಾಗೆ ಬಂದಿಲ್ಲ, ನಿಮ್ಮೆಲ್ರಿಗೂ ಸ್ವೀಟ್ಸ್ ತಗೊಂಡ್ ಬಂದಿದ್ದೀನಿ. ಬನ್ನಿ ಹಾಗೆ ಪಾಸ್ ಮಾಡಿ, ಎಲ್ಲ ತಗೊಂಡು ಹಾಗೆ ಪಾಸ್ ಮಾಡಿ. ಸ್ವಲ್ಪ ಟಚ್ ಅಪ್ ಮಾಡು ಹಾಗೆ. ಪ್ರೀತಿ ಬೇಗ ಬೆಲ್ಲದ ಸ್ವೀಟು, ಸೊ ಡಯಟ್ ಮಾಡೋರು ತಿನ್ಬೋದು. ಮೇಡಮ್ ಅವ್ರು ಕೊಡ್ತಾ ಇದ್ದಾರೆ, ಯಾರು ಮಾತಾಡಿ ರೆಡಿ. ನೆಕ್ಸ್ಟ್ ನಿಮ್ಮೆಲ್ಲರೂ ಜೋಶ್ ನೋಡ್ತಿದ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ನೀವ್ ಹೇಳಿ ಅನುಬಂಧ ಜೋಶ್ ಹೇಗಿದೆ ಅಂತ. ತುಂಬಾ ಜೋರಾಗಿದೆ. ಅನುಬಂಧ ಅನ್ನೋದೇ ಒಂದು ಜೋಶ್, ಯಾಕಂದ್ರೆ ಎಲ್ಲರೂ ಯಾವ ಕಾಸ್ಟ್ಯೂಮ್ ಹಾಕೊಳ್ಳಿ ಎಲ್ಲರೂ ಯೋಚನೆ ನೀವು ನಮ್ಮ ಕಲರ್ ಕಾಸ್ಟ್ಯೂಮ್ ಹಾಕೊಂಡು ಬಂದ್ಬಿಟ್ಟಿದ್ದಾರೆ.
ಗ್ಲೂ ಹಾಕೊಂಡು ನಮ್ಮ ಪಾರ್ಟಿಗೆ ಅದು ಬ್ಲೂ ಮೆನ್ಷನ್ ಮಾಡ್ಬೋದಾ? ಎಸ್ ಮಾತಾಡೋರು ಮೈಕ್ ಹಾ ಅನುಪಂತ ಜೋಶ್ ನಿಮ್ಗೆ ಹೇಗಿದೆ? ತುಂಬಾ ಖುಷಿ ಇದೆ. ಆದ್ರೂ ಹಬ್ಬದ ವಾತಾವರಣ ಇರುತ್ತೆ.